how to survive in toxic environment in IT. So first of all, no need to survive. ನಿಮಗೆ environment toxic ಅನ್ಸಿದ್ರೆ ನಿಮ್ಮ ಪ್ರಾಜೆಕ್ಟ್ ಇರ್ಬೋದು, ನಿಮ್ಮ ಟೀಮ್ ಇರ್ಬೋದು, all you have to do is switch. ಅಪ್ಸ್ಕಿಲ್ ಆಗಿ ನಿಮ್ಮನ್ನ ನೀವು ಏನಂತ ಪ್ರೂವ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಪ್ರಾಜೆಕ್ಟ್ ಇಂಟರ್ವ್ಯೂಸ್ ಕಾಲ್ಸ್ ತಗೊಳ್ಳಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ಹ್ಯಾವ್ ಟು ಮೂವ್ ಆನ್. ಆಯ್ತಾ? ಯಾಕಂದ್ರೆ ನೀವು ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಲ್ಲಿ ನೀವು ಎಷ್ಟೇ ಶೋ ಆಫ್ ಮಾಡಿದ್ರು, ಎಷ್ಟೇ ಡಾಮಿನೆನ್ಸ್ ಪ್ರೂವ್ ಮಾಡಿದ್ರು, ಎಷ್ಟೇ ನೀವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿದ್ರು, ಅಟ್ ದ ಎಂಡ್ ನಿಮಗೆ ಪೀಸ್ ಆಫ್ ಮೈಂಡ್ ಇರಲ್ಲ, ನಿಮಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಲ್ಲಿ ಸರ್ವೈವ್ ಆಗೋದು ಕಲ್ತ್ಕೋಬೇಡಿ. ಜಸ್ಟ್ ಮೂವ್ ಆನ್ ಆಗಿ, ಇಲ್ವಾ ನಿಮ್ ಎಷ್ಟು ಕೆಲಸ ಇದೆ ಅಷ್ಟು ಮಾಡಿ ಇಗ್ನೋರ್ ಮಾಡಬೇಕು. ಆಯ್ತಾ? ಬಟ್ ತುಂಬಾ ಟೈಮು ಇಗ್ನೋರ್ ಮಾಡಕ್ ಆಗಲ್ಲ. ನಿಮಗೆ ಅದೊಂಥರ ಇರಿಟೇಷನ್ ಆಗ್ತಿರುತ್ತೆ ಅಂಡ್ ನಿಮಗೆ ನೆಮ್ಮದಿ ಇರಲ್ಲ. ಇಗ್ನೋರ್ ಇಟ್. ಬಟ್ ಇಗ್ನೋರ್ ಆಪ್ಷನ್ ತುಂಬಾ ಕಮ್ಮಿ ಜನಕ್ಕೆ ವರ್ಕ್ ಆಗುತ್ತೆ. ಯಾಕಂದ್ರೆ ಒಂದಿನ 2 ದಿನ ಇಗ್ನೋರ್ ಮಾಡ್ಬೋದು, ಬಟ್ ವರ್ಷಗಟ್ಟಲೆ ಇಗ್ನೋರ್ ಮಾಡಕ್ಕಾಗಲ್ಲ. ಕೇಳಿದೆ ಅಂದ್ರೆ ನೀವು ಆಫೀಸ್ ಟಾಕ್ಸಿಕ್ ಜಾಸ್ತಿ ತಗೊಂಡ್ರೆ ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಮೆಂಟಲ್ ಪೀಸ್. ಸ್ಟಾಪ್ ಟೇಕಿಂಗ್ ಆಫೀಸ್ ಸ್ಟ್ರೆಸ್ ಪರ್ಸನಲಿ. ಯಾಕಂದ್ರೆ ನೀವು ಜಾಸ್ತಿ ತಗೊಂಡ್ರೆ ನಿಮ್ಮ ಮನಶಾಂತಿನೇ ಹಾಳಾಗೋದು. ಅಂಡ್ ಯುವರ್ ಕಂಪನಿ ಕ್ಯಾನ್ ರಿಪ್ಲೇಸ್ ಯು ಇನ್ 7 days. ಸೊ ಪ್ರೊಟೆಕ್ಟ್ ಯುವರ್ ಹೆಲ್ತ್. ಆಯ್ತಾ? ಸೊ ನೀವು 7 ದಿನದಲ್ಲಿ ನೀವು ಯಾರು ಅಂತಾನೆ ಬೇಡ, ಆ ರೇಂಜಿಗೆ ನಿಮ್ಮ ಹತ್ರ ಟ್ರಾನ್ಸಿಷನ್ ತಗೊಂಡು ನಿಮ್ಮನ್ನ ಗೆಟ್ ಔಟ್ ಮಾಡಿಸ್ತಾರೆ. ಸೊ ಹುಷಾರಾಗಿರಿ. ನಿಮ್ ಹೆಲ್ತ್ ನೀವು ಕಾಪಾಡ್ಕೋಬೇಕು. ಅದು ನಿಮ್ ಕೈಲಿ